ಕೆಆರ್ಎಸ್ನ ಜಲಮಟ್ಟ 81 ಅಡಿಗೆ ಕುಸಿತ ಆಗಿದೆ. ಈಗ ತಮಿಳುನಾಡಿಗೆ ನೀರು ಬಿಡುಗಡೆ ಸವಾಲಾಗ್ತಾ ಇದೆ. ನೋಡಿ, ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇಷ್ಟೇ ನೀರು ಬಿಡಬೇಕು ಅನ್ನುವಂಥದ್ದು ಕೂಡ ಹಂಚಿಕೆಯಾಗಿದೆ. ಈ ನಡುವೆ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುವಂಥದ್ದೇ ಸವಾಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಚುರುಕುಗೊಂಡಿಲ್ಲ. ಇನ್ನೂ ಕೂಡ ಬೆಂಗಳೂರು ಮೈಸೂರು ಜನರಿಗೆ ಕುಡಿಯುವ ನೀರಿನ ಸಂಕಷ್ಟ ಕೂಡ ತಲೆದೋರ್ತಾ ಇದೆ. ತಮಿಳುನಾಡಿಗೆ ಜೂನ್ನಲ್ಲಿ 9.19 ಟಿಎಂಸಿ ನೀರು ಬಿಡುಗಡೆ ಮಾಡಬೇಕಾಗುತ್ತೆ. ಬೆಂಗಳೂರಿಗೆ ಕಾಡಲಿದೆಯಾ ಕುಡಿಯುವ ನೀರಿನ ಅಭಾವ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇರುವಂಥದ್ದು. ಕೆಆರ್ಎಸ್ ಜಲಾಶಯದ ಗರಿಷ್ಠ ಸಾಮರ್ಥ್ಯ 124 ಅಡಿ. ಸದ್ಯ ಕೆಆರ್ಎಸ್ನಲ್ಲಿ 11 ಟಿಎಂಸಿ ನೀರು ಸಂಗ್ರಹ ಇದೆ. ಇದರಲ್ಲಿ 4 ರಿಂದ 5 ಟಿಎಂಸಿ ನೀರು ಡೆಡ್ ಸ್ಟೋರೇಜ್. ಕಳೆದ 7 ರಿಂದ 8 ವರ್ಷಗಳಲ್ಲಿ ಮೊದಲ ಸಲ ಇಷ್ಟೊಂದು ಕುಸಿತ ಆಗಿರುವಂಥದ್ದು. ಅಂದರೆ ಬೇಸಿಗೆಯಲ್ಲಿ ನೀರು ಇಷ್ಟೊಂದು ಪ್ರಮಾಣದಲ್ಲಿ ಕುಸಿತ ಆಗಿರುವಂಥದ್ದು. ಈ ಬಾರಿ ಜೂನ್ ಅರ್ಧ ತಿಂಗಳು ಕಳೀತಾ ಬಂದರೂ ಕೂಡ ಆಗೊಮ್ಮೆ ಈಗೊಮ್ಮೆ ಮಾತ್ರ ಮಳೆ ಬಂದು ಹೋಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, 7-8 ವರ್ಷಗಳಲ್ಲೇ ಅತಿ ಹೆಚ್ಚು 81 ಅಡಿಗೆ ಕೆಆರ್ಎಸ್ ಕುಸಿತ ಆಗಿದೆ ಜಲಾಶಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್ ಸಂತೋಷ್, ಕಾವೇರಿ ಕಣಿವೆಯಲ್ಲಿ ಒಂದು ಮಳೆ ಕೈಕೊಟ್ಟ ಪರಿಣಾಮದಿಂದ ರಾಜ್ಯದ ಒಂದು ಪ್ರಮುಖ ಜಲಾಶಯಗಳಲ್ಲಿ ಕೆಆರ್ಎಸ್ ನಲ್ಲಿ ನೀರು ಮಟ್ಟ ಕೂಡ ಆತಂಕಕಾರಿ ಕೂಡ ಅಂತ ಹೇಳ್ಬೋದು. ಜೂನ್ ತಿಂಗಳಲ್ಲಿ ಅರ್ಧ ಭಾಗ ಮುಗಿದು ಕೂಡ ನಿರೀಕ್ಷಿತ ಮಳೆ ಕೂಡ ಆಗದಂತ ಕಾರಣದಿಂದ ಜಲಾಶಯದಲ್ಲಿ ಕೂಡ ಸಂಗ್ರಹವಾಗ್ತಾ ಇರುವಂತಹ ಕುಸಿತ ಇದೆ ಅಂತ ಹೇಳ್ಬೋದು. ಈ ಒಂದು ನಡುವೆ ತಮಿಳುನಾಡು ನೀರು ಕೂಡ ಬಿಡುಗಡೆ ಮಾಡುವ ಕೂಡ ಸವಾಲು ಸರ್ಕಾರಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ನಾನು ಕೆಆರ್ಎಸ್ ಜಲಾಶಯ ಗರಿಷ್ಠ ಮಟ್ಟ 124 ಅಡಿಗಳಿದ್ರು ಕೂಡ ನೀರು ಸದ್ಯ ಮಟ್ಟಕ್ಕೆ ಕೂಡ 80 ಅಡಿಯ ಒಂದು ಕುಸಿದಿದೆ. ಕಳೆದ ಹಲವು ವರ್ಷಗಳಿಂದ ಕೂಡ ಜೂನ್ ತಿಂಗಳಲ್ಲಿ ಇಷ್ಟೊಂದು ಕಡಿಮೆ ನಿರೀಕ್ಷೆ ಮಟ್ಟ ದಾಖಲಾಗಿದೆ ಎಂಬುದು ಕೂಡ ಅಧಿಕಾರಿಗಳು ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಜಲಾಶಯದಲ್ಲಿ ಒಟ್ಟು 11 ಟಿಎಂಸಿ ಮತ್ತು ಈ ಸಂಗ್ರಹವಿದ್ರು ಕೂಡ ಅದರಲ್ಲಿ 4 ರಿಂದ 5 ಟಿಎಂಸಿ ನೀರು ಕೂಡ ಸ್ಟೋರೇಜ್ ಕಡಿಮೆ ಆಗಿದೆ. ಇದರಿಂದ ಕೂಡ ಬಹುತೇಕ ಎಲ್ಲ ಕಡೆ 7 ಟಿಎಂಸಿ ಮಾತ್ರ ಕೂಡ ಇದೆ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಏನಂತಂದ್ರೆ ಕೆಆರ್ಎಸ್ ಜಲಾಶಯದಲ್ಲಿ ಬೆಂಗಳೂರು ಮತ್ತು ಮೈಸೂರು ಸೇರಿದಂತೆ ಹಲವು ನಗರಗಳಲ್ಲಿ ಕೂಡ ಕುಡಿಯುವ ನೀರಿನ ಕೂಡ ಅಭಾವ ಮತ್ತು ಸೃಷ್ಟಿಯಾಗಿರುವಂತದ್ದು. ಪ್ರಮುಖವಾಗಿ ಈಗ ಮಳೆ ಮತ್ತಷ್ಟು ವಿಳಂಬವಾದ್ರೆ ಜನರಿಗೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಒಟ್ಟಾರೆ ಈ ಕೆಆರ್ಎಸ್ ನಲ್ಲಿ ನೀರು ಮಟ್ಟ ತಮಿಳುನಾಡಿಗೆ ನೀರು ಬಿಡುವಂತಹ ಒತ್ತಡ ಏನಿದೆಯಲ್ಲ, ಈ ಒತ್ತಡ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಅಂತಾನೆ ಹೇಳ್ಬೋದು. ಕಾವೇರಿ ಕಣಿವೆಯಲ್ಲಿ ಕೂಡ ಮುಂದಿನ ಭವಿಷ್ಯ ಕೂಡ ರಾಜ್ಯ ಸರ್ಕಾರ ದೊಡ್ಡ ಅವಲಂಬಿತರಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.